ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷಾ ತಯಾರಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಒಂದು ಪೂರ್ವ ತಯಾರಿಗಾಗಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗಾದರೆ ಬನ್ನಿ ಈಗ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅವಿಭಕ್ತ ಕುಟುಂಬದ ಬಗ್ಗೆ ತಪ್ಪಾಗಿರುವಂತಹ ಹೇಳಿಕೆ ಯಾವುದು? ಆಪ್ಷನ್ ಎ ಬಂದುಬಿಟ್ಟು ನೋಡಿ, ಅವರು ಒಂದು ಕಡೆ ವಾಸ ಮಾಡುತ್ತಾರೆ, ಅವರು ಒಂದೇ ಅಡುಗೆ ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನು ಸೇವಿಸುತ್ತಾರೆ, ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ದೊರೆಯುವುದಿಲ್ಲ, ಸದಸ್ಯರು ರಕ್ತ ಸಂಬಂಧಿಗಳಾಗಿರುತ್ತಾರೆ. ಇಲ್ಲಿ ತಪ್ಪಾಗಿರುವ ಹೇಳಿಕೆ ಅಂತ ಕೇಳಿದ್ದಾರೆ. ಇದನ್ನು ಗುಂಪಿಗೆ ಸೇರಿರುವಂಥ ಒಂದು ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ, ಹೌದಾ? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಆಪ್ಷನ್ ಸಿ, ಮಕ್ಕಳಿಗೆ ಹಿರಿಯರ ಮಾರ್ಗದರ್ಶನ ದೊರೆಯೋದಿಲ್ಲ ಅಂತ ಇದೆ. ಇದು ತಪ್ಪಾದ ಹೇಳಿಕೆ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರನ್ನು ಗುರುತಿಸಿ. ನೋಡಿ ವಿದ್ಯಾರ್ಥಿಗಳಿದ್ದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ 2024ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿತ್ತು. ಸೊ ಹಾಗಾಗಿ ನಿಮಗೆ ಒಂದು ಪ್ರಾಕ್ಟೀಸಿಗೋಸ್ಕರ ನಿಮಗೆ ಈ ಥರ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಸಹ ಇಲ್ಲಿ ಈ ಒಂದು ಕ್ವಶನ್ಸ್ಗಳಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗಾದರೆ ಇದಕ್ಕೆ ನೋಡಿ, ಆಪ್ಷನ್ ಎ ಬಂದುಬಿಟ್ಟು ವಿಶಾಖಪಟ್ಟಣ, ಪಾರದೀಪ, ಹಾಲ್ದಿಯಾ, ಕಾಂಡ್ಲಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಕಾಂಡ್ಲಾ ಅಂತ ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಕಾಂಡ್ಲಾ ಬಂದರು, ಕಾಂಡ್ಲಾ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಬಂದರು ಅಂತ ಕೇಳಿದಾಗ ಅದು ಕಾಂಡ್ಲಾ ಬಂದರು. ನೆಕ್ಸ್ಟ್ ನೋಡಿ, ಮಳೆಯಾಧಾರಿತ ಭೂಮಿಯನ್ನು ಡ್ಯಾಶ್ ಅಂತ ಕರೀತಾರೆ. ಒಣಭೂಮಿ, ಖುಷ್ಕಿ ಭೂಮಿ, ಬಂಜರು ಭೂಮಿ, ಸೀಳು ಭೂಮಿ ಅಂತ ಇದೆ. ಮಳೆ ಆಧಾರಿತ ಭೂಮಿಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದಾಗ ಅದಕ್ಕೆ ಖುಷ್ಕಿ ಭೂಮಿ ಅಂತ ಕರಿತೀವಿ. ಮಳೆಯನ್ನು ಮಾತ್ರ ಮಳೆ ಬಂದಾಗ ಮಾತ್ರ ಬಿತ್ತನೆ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಉತ್ತರ ಮೈದಾನದಲ್ಲಿ ಎಂತಹ ಕಾಡುಗಳು ಕಂಡುಬರುತ್ತವೆ? ಕುರುಚಲು ಕಾಡು, ಮ್ಯಾಂಗ್ರೋವ್ ಕಾಡುಗಳು, ಸವೆನ್ನಾ ಹುಲ್ಲುಗಾವಲು, ಓಯಸಿಸ್ ಅಂತ ಇದೆ. ಉತ್ತರ ಮೈದಾನದಲ್ಲಿ ನಾವು ಕುರುಚಲು ಕಾಡುಗಳನ್ನು ನಾವು ಕಾಣಬಹುದಾಗಿದೆ. ಕುರುಚಲು ಕಾಡು. ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಯಾವುದು? ಮರುಭೂಮಿಯಲ್ಲಿ ನೀರು ದೊರೆಯುವಂತಹ ಒಂದು ಫಲವತ್ತಾದ ಪ್ರದೇಶ ಯಾವುದು? ಆಪ್ಷನ್ ಎ ಬಂದುಬಿಟ್ಟು ಕಣಿವೆ, ಓಯಸಿಸ್, ಗಿರಿಕಂದಕ, ಸರೋವರ ಅಂತ ಇದೆ. ಇದಕ್ಕೆ ಮರುಭೂಮಿಯಲ್ಲಿ ಇದು ಸಹ ನೋಡಿ ವಿದ್ಯಾರ್ಥಿಗಳೇ, ಮೊರಾರ್ಜಿ ದೇಸಾಯಿ 2024ರಲ್ಲಿ ನಡೆದಂಥ ಒಂದು ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆನ ಹಾಕಿದರು. ಮರುಭೂಮಿಯಲ್ಲಿ ನೀರು ದೊರೆಯುವಂಥ ಒಂದು ಫಲವತ್ತಾದ ಪ್ರದೇಶಕ್ಕೆ ನಾವು ಓಯಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ನೋಡಿ, ಭಾರತದ ಆದರ್ಶ ವೇಳೆಯನ್ನು ನಿರ್ಧರಿಸುವಂಥ ರೇಖಾಂಶ ಯಾವುದು? 82 ಪೂರ್ವ ರೇಖಾಂಶ, 23 ಪಶ್ಚಿಮ ರೇಖಾಂಶ, 66 ಉತ್ತರ ರೇಖಾಂಶ, 23 ದಕ್ಷಿಣ ರೇಖಾಂಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 82 ಪೂರ್ವ ರೇಖಾಂಶ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇದು ಭಾರತದ ಆದರ್ಶ ವೇಳೆಯನ್ನು ನಿರ್ಧರಿಸುವಂಥ ಒಂದು ರೇಖಾಂಶ ಆಗಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆ ಅವರು ಪ್ರಾರಂಭಿಸಿದ ಚಳುವಳಿ ಯಾವುದು? ಅಪ್ಪಿಕೋ ಚಳುವಳಿ, ಮೌನ ಕಣಿವೆ, ಕಾಡನ್ನು ಉಳಿಸಿ, ಚಿಪ್ಕೋ ಚಳುವಳಿ ಅಂತ ಇದೆ. ಅರಣ್ಯಗಳ ನಾಶವನ್ನು ತಡೆಗಟ್ಟಲಿಕ್ಕೆ ಪಾಂಡುರಂಗ ಹೆಗಡೆ ಅವರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದರು. ಓಕೆ, ನೆಕ್ಸ್ಟ್ ನೋಡೋಣ. ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆದರ ಜೊತೆಗೆ ದನಕರುಗಳು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದು ಯಾವ ಬೇಸಾಯವಾಗಿದೆ ಅಂತ ಕೇಳಿದರೆ ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕೆ, ಜೀವನಾಧಾರ ಬೇಸಾಯ. ನೋಡಿ, ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆದರ ಜೊತೆಗೆ ದನಕರುಗಳು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವಂಥದ್ದು ಮಿಶ್ರ ಬೇಸಾಯ ಆಗಿದೆ. ಮಿಶ್ರ ಬೇಸಾಯ ಅಂತ ಕರೀತಾರೆ. ಜೀವದ್ರವ ಅಂತೇಳಿ ಯಾವುದಕ್ಕೆ ಕರೀತಾರೆ? ಇದು ಮೊರಾರ್ಜಿ 2023ರಲ್ಲಿ ಬಂದಂಥ ಒಂದು ಪ್ರಶ್ನೆ. ಮೊರಾರ್ಜಿ 2023 ಜೀವದ್ರವ ಆಪ್ಷನ್ ಎ ಎಣ್ಣೆ, ಜೇನುತುಪ್ಪ, ನೀರು, ಹಾಲು ಅಂತ ಇದೆ. ಜೀವದ್ರವ ಅಂತೇಳಿ ನಾವು ಅದಕ್ಕೆ ನೀರಿಗೆ ನಾವು ಜೀವದ್ರವ ಅಂತೇಳಿ ಕರೆಯಬಹುದು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ,
ಪುಷ್ಕರ್ ಮತ್ತು ಮೌಂಟ್ ಅಬು ಯಾವ ರಾಜ್ಯದಲ್ಲಿ ಇವೆ? ಈ ಒಂದು ಗಿರಿಶಿಖರಗಳು ಯಾವ ರಾಜ್ಯದಲ್ಲಿವೆ? ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ರಾಜಸ್ಥಾನ ಅಂತ ಇದೆ. ಆಪ್ಷನ್ ಡಿ ರಾಜಸ್ಥಾನ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ, ರಾಜಸ್ಥಾನ. ನೆಕ್ಸ್ಟ್ ಒನ್, ಡ್ಯಾಶ್ದಿಂದ ಇಡೀ ವಿಶ್ವವೇ ಒಂದು ಗ್ರಾಮವಾಗಿ ಪರಿಣಮಿಸಿದೆ. ಅಂಚೆ ಪತ್ರ, ವಿದ್ಯುತ್ ಉಪಕರಣ, ಅಂತರ್ಜಾಲ, ಪ್ರಿಂಟರ್ ಅಂತ ಇದೆ. ಅಂತರ್ಜಾಲದಿಂದ ಅಂದರೆ ಇಂಟರ್ನೆಟ್ನಿಂದ ಇಡೀ ವಿಶ್ವವೇ ಒಂದು ಗ್ರಾಮವಾಗಿದೆ. ನಾವು ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಾದಂಥ ಒಂದು ಸಂಗತಿಗಳನ್ನು ನಾವು, ಘಟನೆಗಳನ್ನು ನಾವು ಕ್ಷಣಾರ್ಧದಲ್ಲಿ ನಾವು ನಮ್ಮ ಒಂದು ಇಂಟರ್ನೆಟ್ನ ಸಹಾಯದಿಂದ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ನಾವು ವೀಕ್ಷಣೆ ಮಾಡಬಹುದು ಅಥವಾ ಅದನ್ನು ತಿಳಿಯಬಹುದು. ಹಾಗಾಗಿ ಆಪ್ಷನ್ ಸಿ ಅಂತರ್ಜಾಲ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನ ಕೃಷಿ ಚಟುವಟಿಕೆಯ ಕ್ರಮವಾದ ಜೋಡಣೆ ಯಾವುದು ಅಂತ ಕೇಳಿದ್ದಾರೆ. ಬೆಳೆಗಳ ರಕ್ಷಣೆ ಫಸ್ಟ್ ಯಾವುದನ್ನು ಮಾಡ್ತಾರೆ? ಬೆಳೆಗಳ ರಕ್ಷಣೆ, ಉಳುಮೆ, ಬೆಳೆ ಕಟಾವು, ಬೀಜ ಬಿತ್ತನೆ ಅಂತ ಇದೆ. ನೋಡಿ, ಫಸ್ಟ್ ಏನು ಮಾಡಬೇಕು ನಾವು? ಅನುಕ್ರಮವಾಗಿ ಭೂಮಿಯನ್ನು ಫಸ್ಟಿಗೆ ನಾವು ಉಳುಮೆಯನ್ನು ಮಾಡಬೇಕು. ಹೌದಾ? ಫಸ್ಟಿಗೆ ಉಳುಮೆಯನ್ನು ಮಾಡಬೇಕು. ಉಳುಮೆಯನ್ನು ಮಾಡಿ, ಉಳುಮೆ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ಬಿತ್ತನೆ ಮಾಡಬೇಕು. ಆಮೇಲೆ ಬೆಳೆಗಳನ್ನು ರಕ್ಷಣೆ ಮಾಡಬೇಕು. ಆಮೇಲೆ ಬೆಳೆಗಳ ಕಟಾವನ್ನು ಮಾಡಬೇಕು. ಅಂದರೆ ಇದಕ್ಕೆ ನೋಡಿ, ನಾನು ನಂಬರ್ಸನ್ನು ಹಾಕ್ತಾ ಹೋಗ್ತೀನಿ, ಗೊತ್ತಾಗುತ್ತೆ. ಫಸ್ಟ್ ಒನ್ ನೋಡಿ 2, ಇದು 1, ಇದು 1. ನೆಕ್ಸ್ಟ್ ನೋಡಿ, ಇದನ್ನು ಉಳುಮೆ ಮಾಡಾದ್ಮೇಲೆ ಬೆಳೆಗಳ ಬಿತ್ತನೆ ಮಾಡಬೇಕು. ಹೌದಾ? ಬೆಳೆಗಳ ಬಿತ್ತನೆ ನಂಬರ್ 2. ಇದಕ್ಕೆ ನಂಬರ್ 2 ಅಂತ ಹಾಕ್ತೀನಿ, ಇದಕ್ಕೆ ನಂಬರ್ 1. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? ಇದಕ್ಕೆ 3. ನೆಕ್ಸ್ಟ್ ಲಾಸ್ಟಿಗೆ ಬೆಳೆಗಳನ್ನು ಕಟಾವು ಮಾಡುವಂಥ. ಇದು ಎಲ್ಲಿದೆ ನೋಡಿ ಆಪ್ಷನ್ಸ್ದೊಳಗೆ? ಆಪ್ಷನ್ 3 ಒಳಗೆ ಇದೆ. ಹೌದಾ? ಹಾಗಾಗಿ 2, 4, 1, 3 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. 2, 4, 1, 3. ಓಕೆ, ನೆಕ್ಸ್ಟ್ ನೋಡೋಣ. 1853ರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚರಿಸಿದಂತಹ ಸ್ಥಳ ಯಾವುದು? ರಾಣಿಗಂಜ್ನಿಂದ ಕೋಲ್ಕತ್ತಾ, ಬೆಂಗಳೂರಿನಿಂದ ಅರಕೋಣಂ, ಮುಂಬೈನಿಂದ ಠಾಣೆ, ಮದ್ರಾಸ್ನಿಂದ ಪುಣೆ ಅಂತ ಇದೆ. ಮುಂಬೈನಿಂದ ಠಾಣೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಮುಂಬೈನಿಂದ ಠಾಣೆ. ನೆಕ್ಸ್ಟ್ ಒನ್, ಇತಿಹಾಸ ಪ್ರಸಿದ್ಧ ಆಗ್ರಾವು, ಇಲ್ಲಿ ಆಗರ ಅಂತಾಗಿದೆ ವಿದ್ಯಾರ್ಥಿಗಳೇ, ಆಗ್ರಾ ಅಂತ ಆಗಬೇಕು. ಆಗ್ರಾ ಇತಿಹಾಸ ಪ್ರಸಿದ್ಧ ಆಗ್ರಾವು ಈ ನದಿಯ ದಂಡೆಯ ಮೇಲಿದೆ. ಇದು ಒಂದು ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಯಮುನಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಯಮುನಾ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಒನ್ ನೋಡಿ, ಉತ್ತರ ಭಾರತದ ನದಿ ಯಾವುದು? ಈ ಕೆಳಗಿನವುಗಳಲ್ಲಿ ಉತ್ತರ ಭಾರತದ ನದಿ ಯಾವುದು? ಗೋದಾವರಿ, ಕಾವೇರಿ, ಕೃಷ್ಣ, ಬ್ರಹ್ಮಪುತ್ರ ಅಂತ ಇದೆ. ಬ್ರಹ್ಮಪುತ್ರ ಇದು ಒಂದು ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಈ ಕೆಳಗಿನಗಳಿರುವಂಥ ಒಂದು ನದಿ ಆಗಿದೆ. ನೆಕ್ಸ್ಟ್ ಒನ್, ಭಾರತಕ್ಕೆ ಸೇರಿದ ದ್ವೀಪ ಇದಾಗಿದೆ ಅಥವಾ ದ್ವೀಪ, ಸಾರಿ ಇಲ್ಲಿ ದೀಪ ಅಂತ ಆಗಿದೆ, ದ್ವೀಪ ಅಂತ ಆಗಬೇಕು. ಓಕೆನಾ? ದ್ವೀಪ ಇದಾಗಿದೆ. ಮಲಯಾಮಾಡಿಸ್, ಅಂಡಮಾನ್ ಮತ್ತು ನಿಕೋಬಾರ್, ಇಂಡೋನೇಷಿಯಾ ಯಾವುದೂ ಅಲ್ಲ ಅಂತ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗತ್ತೆ, ಅಂಡಮಾನ್ ಮತ್ತು ನಿಕೋಬಾರ್. ನೆಕ್ಸ್ಟ್ ಒನ್, ಮರುಭೂಮಿಯಲ್ಲಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು? ಖರ್ಜೂರ, ಟೊಮೆಟೊ, ಆಲೂಗಡ್ಡೆ, ಗೋಡಂಬಿ ಅಂತ ಇದೆ. ಮರುಭೂಮಿಯಲ್ಲಿ ಹೆಚ್ಚು ಬೆಳೆಯುವಂತಹ ಬೆಳೆ ಖರ್ಜೂರ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಒಂದೇ ಕೃಷಿ ಭೂಮಿಯಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುತ್ತಾನೆ. ಇದು ಕೃಷಿಯ ಯಾವ ವಿಧಾನವಾಗಿದೆ? ಮಿಶ್ರ ಬೇಸಾಯ, ಸಾಂದ್ರ ಬೇಸಾಯ, ನೀರಾವರಿ ಬೇಸಾಯ, ಮಳೆ ಆಧಾರಿತ ಬೇಸಾಯ. ಒಂದೇ ಕೃಷಿ ಭೂಮಿಯಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವಂಥದ್ದು. ಇದನ್ನು ಮೊರಾರ್ಜಿ 2025ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಹಾಕಿದರು. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಸಾಂದ್ರ ಬೇಸಾಯ ಅಂತೇಳಿ ಆಗ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಭೂಭಾಗ 3 ಕಡೆಯಿಂದ ನೀರಿನಿಂದ ಆವೃತವಾಗಿದ್ದು ಅದಕ್ಕೆ ಹೀಗೆನ್ನುವರು? ಪರ್ಯಾಯ ದ್ವೀಪ, ಜಲಾವೃತ, ಸಣ್ಣ ದ್ವೀಪ ಅಂತ ಇದೆ. ಭೂಭಾಗದ 3 ಕಡೆಯಿಂದ ನೀರಿನಿಂದ ಆವೃತವಾಗಿದ್ದು ಅದಕ್ಕೆ
ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ನೋಡಿ, 4 ಭಾಗದ ಕಡೆ ಸುತ್ತಲೂ ನೀರಿತ್ತಪ್ಪ ಅಂತಂದ್ರೆ ಅದು ಮಧ್ಯದಲ್ಲಿ ಭೂಭಾಗ ಇತ್ತಪ್ಪ ಅಂದ್ರೆ ಅದಕ್ಕೆ ದ್ವೀಪ ಅಂತ ಕರೀತಾರೆ. 3 ಕಡೆ ನೀರು, 1 ಕಡೆ ಭೂಭಾಗ ಇತ್ತಂದ್ರೆ ಅದಕ್ಕೆ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಭಾರತದ ನಕ್ಷೆಯಲ್ಲಿ ಕರ್ನಾಟಕ ರಾಜ್ಯವಿರುವ ದಿಕ್ಕು ಯಾವುದು? ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ ಅಂತ ಇದೆ. ನೈಋತ್ಯ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.